ನವಗುಂಜರ ವಿಷ್ಣುವಿನ ವಿರಾಟ ಸ್ವರೂಪವಾದ ಒಂದು ಅದ್ಭುತ ರೂಪ. ಈ ಒಂದು ಅಲೌಕಿಕ ಪ್ರಾಣಿಯ ಬಗ್ಗೆ ಯಾವ ಮಹಾಭಾರತ ಗ್ರಂಥಗಳಲ್ಲೂ ಕೂಡ ಹೇಳಿಲ್ಲ. ಈ ಕಥೆ ಶುರುವಾಗೋದು ಮಹಾಭಾರತದ ಪಾಂಡವರ ವನವಾಸ ಕಾಲದಲ್ಲಿ. ಒಮ್ಮೆ ಅರ್ಜುನ ಅರಣ್ಯದ ಮಧ್ಯದಲ್ಲಿ ತಪಸ್ಸಿನಲ್ಲಿ ಮುಳುಗಿದ್ದಾಗ ಅಚಾನಕ್ಕಾಗಿ ಅವರಿಗೆ ಒಂದು ಆಳವಾದ ಶಬ್ದ ಕೇಳುತ್ತದೆ. ಅವರು ಕಣ್ಣು ತೆರೆದು ನೋಡಿದಾಗ ಕಾಡಿನ ಛಾಯೆಗಳಿಂದ ಹೊರಬರುತ್ತಿರುವ ಒಂದು ಅದ್ಭುತ ವಿಚಿತ್ರ ದೈವಿಕ ಪ್ರಾಣಿ. ಅರ್ಜುನ ಕ್ಷಣಕ್ಕೆ ಬೆಚ್ಚಿ ಬಿಡುತ್ತಾರೆ. ಆ ಪ್ರಾಣಿಯ ರೂಪ ಮನುಷ್ಯನಿಗೆ ಕಲ್ಪನೆಗೂ ಮೀರಿದಂತಿದೆ. ತಲೆ ಕೋಳಿಯದ್ದು, ಗಂಟಲು ನವಿಲಿನದ್ದು, ಕೈಭಾಗ ಎಮ್ಮೆಯದ್ದು, ದೇಹ ಸಿಂಹದ್ದು ಮತ್ತು ಕಾಲುಗಳು ಆನೆ, ಹುಲಿ ಮತ್ತು ಜಿಂಕೆಗಳ ಮಿಶ್ರಿತ ರೂಪ ಮತ್ತು ಬಾಲ ಸುಂದರ ಸರ್ಪದಂತೆ ಇತ್ತು ಮತ್ತು ಒಂದು ಮನುಷ್ಯನ ಕೈ ಅದರಿಂದ ಒಂದು ಕಮಲದ ಹಿಡಿಯುವಂತೆ ಈ ನವಗುಂಜರ 9 ಜೀವಿಗಳ ಸಂಯೋಗದಿಂದ ರೂಪುಗೊಂಡಿತ್ತು. ಆಗ ಅರ್ಜುನ ಕ್ಷಣದಲ್ಲೇ ಬಿಲ್ಲನ್ನು ಎತ್ತಿಕೊಂಡುತ್ತಾ ಅದು ರಾಕ್ಷಸವೆಂದು ಭಾವಿಸಿ ಹತ್ತಿರ ಹೋದಾಗ ಅದು ಮಾಧವನ ವಿರಾಟ ರೂಪ ಎಂದು ಗೊತ್ತಾಯಿತು. ಆಗ ಕೃಷ್ಣನು ನಗುತ್ತಾ ಹೇಳುತ್ತಾರೆ, ಮನುಷ್ಯನ ಕಲ್ಪನೆಗೂ ಮೀರಿದ್ದು ದೈವತ್ವ. ದೈವಿಕತೆಗೆ ಒಂದೇ ಒಂದು ಸ್ವರೂಪ ಇರುವುದಿಲ್ಲ, ಅದು ಸಂಪೂರ್ಣ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿದೆ. ಯಾವ ರೂಪದಲ್ಲಿ ಬೇಕಾದರೂ ವ್ಯಕ್ತವಾಗಬಹುದು. ನಮ್ಮ ಸಂಸ್ಕೃತಿ ಕಲಿಸುವುದೇ ಇದು. ದಿವ್ಯತೆ ಯಾವುದೇ ರೂಪದಲ್ಲಿ ಕೂಡ ಮನುಷ್ಯನಿಗೆ ಭೇಟಿ ಕೊಡಬಹುದು. ದೇವರು ಒಂದೇ ಸ್ವರೂಪದಲ್ಲಿ ಮಾತ್ರ ಸಿಗಬೇಕು ಎಂಬ ನಿಯಮವಿಲ್ಲ. ಅದಕ್ಕಾಗಿಯೇ ಇಂದಿಗೂ ಪೂರಿ ಜಗನ್ನಾಥನ ಮಂದಿರದಲ್ಲಿ ಕಾಣಿಸುವ ಈ ನವಗುಂಜರ ವಿಷ್ಣುವಿನ ವಿರಾಟ ರೂಪವನ್ನು ಒಂದು ಅಂಶವೆಂದು ಪರಿಗಣಿಸಲಾಗುತ್ತದೆ.